ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಮಾವಿನಕಾಯಿ ವಡೆ ಮಾಡ್ತಾ ಇದ್ದೀನಿ. ಸೊ ಮಾವಿನಕಾಯಿ ವಡೆ ಮಾಡೋದಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ನಾನು ಕಡಲೆಬೇಳೆ ತೊಗೊಂಡಿದ್ದೀನಿ. ಸೊ ಇದು 4 ಅವರ್ ನೆನೆಸಿಟ್ಟು ರುಬ್ಬಿಟ್ಕೊಂಡಿದ್ದೀನಿ. ಹಾಗೆ ಮಾವಿನಕಾಯಿ ವಡೆ ಮಾಡೋದಕ್ಕೆ ಆನಿಯನ್ ಬೇಕು, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ ಲವಂಗ ಕುಟ್ಟಿಟ್ಟು ತೊಗೊಂಡಿದ್ದೀನಿ, ಕರಿಬೇವು, ಕೊತ್ತಂಬರಿ, ಪುದೀನ, ಹಸಿಮೆಣಸಿನ್ಕಾಯಿ, ಹಾಗೆ ಉಪ್ಪು ತೊಗೊಂಡಿದ್ದೀನಿ ಫ್ರೆಂಡ್ಸ್. ನಂತರ ಮಾವಿನಕಾಯಿ ತುರಿದಿಟ್ಟು ತೊಗೊಂಡಿದ್ದೀನಿ. ಸೊ ಈ ಒಂದು ಮಾವಿನಕಾಯಿ ಅಷ್ಟು ತೊಗೊಂಡಿದ್ದೀನಿ. ಇದು ಮೀಡಿಯಮ್ ಸೈಜ್ ಮಾವಿನಕಾಯಿ. ಈ ಒಂದು ಮಾವಿನಕಾಯಿನ ನಾನು ಸಿಪ್ಪೆ ಸಮೇತ ತೆಗೆದುಬಿಟ್ಟು ಈ ಥರ ತುರಿದಿಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಸೊ ಈಗ ನಾನು ಮಾವಿನಕಾಯಿ ವಡೆ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಬೌಲ್ ತೊಗೊಳ್ಳಿ. ಒಂದು ಬೌಲ್ ತೊಗೊಂಡು ಸೊ ರುಬ್ಬಿಟ್ಟ ಕಡಲೆಬೇಳೆನ ಹಾಕ್ಕೊಳ್ಳೋಣ. ಸೊ ಇದು ಹಾಕ್ಕೊಂಡ್ಮೇಲೆ ಇದಕ್ಕೆ ತುರಿದಿಟ್ಟ ಮಾವಿನಕಾಯಿ ಹಾಕ್ಕೊಳ್ಳೋಣ. ನಂತರ ಕಟ್ ಮಾಡಿ ಇಟ್ಟಿರೋ ಆನಿಯನ್, ಚಕ್ಕೆ ಲವಂಗ, ಹಸಿಮೆಣಸಿನ್ಕಾಯಿ, ಕರಿಬೇವು, ಪುದೀನ, ಕೊತ್ತಂಬರಿ, ಸೊ ಫ್ರೆಂಡ್ಸ್ ಇಷ್ಟನ್ನು ಹಾಕಿದ್ಮೇಲೆ ಈ ಶುಂಠಿ ಬೆಳ್ಳುಳ್ಳಿನ ಸ್ವಲ್ಪ ಚೆಚ್ಚೋಣ. ನೋಡಿ ಫ್ರೆಂಡ್ಸ್, ಈ ಬೆಳ್ಳುಳ್ಳಿ ಮತ್ತು ಶುಂಠಿನ ನಾವು ಕುಟ್ಕೊಳ್ಳೋಣ. ಸೊ ಸ್ವಲ್ಪ ನೀವು ಬೇಕಾದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯೂಸ್ ಮಾಡ್ಕೋಬೋದು. ನಾನು ಕುಟ್ಟಿ ತೊಗೋತೀನಿ. ಇದು ತುಂಬ ನುಣ್ಣಗ ಅವಶ್ಯಕತೆ ಏನಿಲ್ಲ ಫ್ರೆಂಡ್ಸ್. ಸ್ವಲ್ಪ ಮೀಡಿಯಮ್ ಆಗಿ ಕುಟ್ಟಿದ್ರೆ ಸಾಕು. ನೋಡಿ ಫ್ರೆಂಡ್ಸ್, ಇಷ್ಟು ಮಾತ್ರ ಕುಟ್ಟಿದ್ರೆ ಸಾಕು. ಸೊ ಈಗ ಇದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಬಿಡೋಣ. ಕುಟ್ಟಿಟ್ಟ ಶುಂಠಿ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಸೊ ಇಷ್ಟನ್ನು ಹಾಕಿ ರುಚಿಗೆ ತಕ್ಕಷ್ಟು ಸಾಲ್ಟ್ ಮಿಕ್ಸ್ ಮಾಡ್ಕೊಳ್ಳಿ. ಸಾಲ್ಟ್ ನೋಡ್ಕೊಂಡು ಹಾಕ್ಕೊಳ್ಳಿ, ಎಷ್ಟು ಬೇಕಾಗುತ್ತೋ ಅಷ್ಟು. ಸೊ ಇಷ್ಟನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಸೊ ಪ್ರತಿಯೊಂದು ಚೆನ್ನಾಗಿ ಮಿಕ್ಸ್ ಆಗಬೇಕು. ಮಾವಿನಕಾಯಿ, ಕೊತ್ತಂಬರಿ, ಸೊ ನೋಡಿ ಎಲ್ಲ ಮಿಕ್ಸ್ ಆಗಿದೆ. ನೋಡಿ ಫ್ರೆಂಡ್ಸ್, ನಾನು ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ನಾನು ಇದ್ದೀನಿ. ಸೊ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ಫ್ರೆಂಡ್ಸ್, ನಾನು ಬಾಣಲಿ ಇಟ್ಕೊಂಡು ಅದಕ್ಕೆ ಆಯಿಲ್ ಹಾಕ್ಕೊಂಡಿದ್ದೀನಿ. ಸೊ ಸ್ಟವ್ ಅಂಟಿಸ್ಕೊಳ್ಳೋಣ. ಸ್ಟವ್ ಅಂಟಿಸಿ ಎಣ್ಣೆ ಕಾಯಕ್ಕೆ ಬಿಡೋಣ ಒಂದು ಸ್ವಲ್ಪ ಹೊತ್ತು. ನೋಡಿ ಫ್ರೆಂಡ್ಸ್, ಎಣ್ಣೆ ಕಾದಿದೆ. ಸೊ ಎಣ್ಣೆ ಕಾದ್ಮೇಲೆ ಲೋ ಫ್ಲೇಮ್ ಇಟ್ಕೊಳ್ಳೋಣ ಸ್ಟವ್ನ. ಮತ್ತು ಈ ವಡೆನ ಸೊ ಕೈ ಸ್ವಲ್ಪ ವಾಟ್ರ್ ಹಾಕ್ಕೊಂಡು ಸೊ ಈ ವಡೆ ಸ್ವಲ್ಪ ಸ್ವಲ್ಪ ಎತ್ಕೋಬೇಕು. ಎತ್ಕೊಂಡು ಕೈ ಮೇಲಿಟ್ಟು ಸೊ ಈ ಥರ ಅಂದ್ಕೊಳ್ಳಿ. ನಿಮ್ಮ ಶೇಪ್ ಯಾವ ಥರ ಬೇಕಾದರೂ ಮಾಡ್ಕೋಬೋದು. ಸೊ ಈ ಥರ ಮಾಡಿಕೊಂಡು ಸೊ ಎಣ್ಣೆಗೆ ನಿಧಾನಕ್ಕೆ ಹಾಕಿ ಒಂದೊಂದೇ ಇದನ್ನು ಬೋಂಡಾ ರೀತಿ ಕೂಡ ಮಾಡ್ಬೋದು ಫ್ರೆಂಡ್ಸ್. ಈಗ ಹೇಗೂ ಮಾವಿನಕಾಯಿ ಸೀಸನ್ ನಡೀತಾ ಇದೆ. ಮಾವಿನಕಾಯಿ ಪ್ರತಿಯೊಬ್ಬರಿಗೂ ಸಿಗುತ್ತೆ. ಈ ಥರ ಒಂದೊಂದೇ ಹಾಕ್ಕೊಳ್ಳೋಣ. ನೋಡಿ ಈಗ ಬ್ರೌನ್ ಕಲರ್ಗೆ ಟರ್ನ್ ಆಗ್ತಾಯಿದೆ. ಸೊ ಇನ್ನು ಸ್ವಲ್ಪ ಆಗಬೇಕು. ನೋಡಿ ಫ್ರೆಂಡ್ಸ್, ನೀವು ಇಷ್ಟು ಮಾತ್ರ ಆಗಿದೆ ಅಂತ ಅಂದ್ಬಿಟ್ಟು ನೋಡಿ ಒಂದು ನಿಮಿಷ ನೋಡಿ ಇಷ್ಟು ಮಾತ್ರ ಇದು ಬ್ರೌನ್ ಕಲರ್ ಬಂದಿದೆ ಅಂತ ನೀವು ತೆಗೆದ್ಬೇಡಿ, ಯಾಕಂದರೆ ಒಳಗಡೆ ಬೆಂದಿರಲ್ಲ. ಸೊ ಅದ್ರ ಹಿಂದೆ ಸೈಡ್ ಕೂಡ ನೋಡಿ ಇನ್ನೂ ಬೇಯಬೇಕು, ವೈಟ್ ಆಗಿದೆ. ಸೊ ಎರಡೂ ಸೈಡ್ ಚೆನ್ನಾಗಿ ಬ್ರೌನ್ ಕಲರ್ ಬರಬೇಕು.
ಸೊ ಅಲ್ಲಿವರೆಗೂ ಬೇಯಿಸ್ಕೋಬೇಕು. ನೋಡಿ ಇದು ಒಂದು ಸೈಡ್ ಪರ್ಫೆಕ್ಟಾಗಿ ಬಂದಿದೆ, ಇನ್ನೊಂದು ಸೈಡ್ ಬರಬೇಕು. ನೋಡಿ ಇನ್ನೊಂದು ಸೈಡ್ ಹೇಗಿದೆ. ಸೊ ಇನ್ನೊಂದು ಸೈಡ್ ಅದೇ ಕಲರ್ ಬರೋವರೆಗೂ ವೆಯ್ಟ್ ಮಾಡೋಣ. ನೋಡಿ ಫ್ರೆಂಡ್ಸ್, ಇದು ಬ್ರೌನ್ ಕಲರ್ ಬಂದಿದೆ. ಸೊ ಇದನ್ನು ನಾನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಫುಲ್ ಬ್ರೌನ್ ಕಲರ್ ಬಂದಿದೆ. ಸೊ ಇದು ಆಗಿದೆ ಅಂತ. ಸೊ ಸ್ಟವ್ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಇದನ್ನು ಒಂದು ಪ್ಲೇಟ್ ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಹೇಗೆ ಮಾಡೋದು ಅಂತ ನೋಡ್ಕೊಂಬಂದ್ರಲ್ಲ. ಸೊ ನೋಡಿ ಮಾವಿನಕಾಯಿ ವಡೆ ಫೈನಲ್ ಆಗಿ ಹೇಗೆ ಬಂದಿದೆ ಅಂತ. ಸೊ ಇದು ಹೇಗಿದೆ ಅಂತ ನಾನು ಟೇಸ್ಟ್ ಮಾಡಿ ಹೇಳ್ತೀನಿ. ಚೆನ್ನಾಗಿದೆ ಫ್ರೆಂಡ್ಸ್. ಈ ಟೇಸ್ಟ್ ಹೇಗಿದೆ ಅಂದರೆ ಮಧ್ಯದಲ್ಲಿ ನನಗೆ ಮಾವಿನಕಾಯಿ ಫ್ಲೇವರ್ ಗೊತ್ತಾಗ್ತಿದೆ, ಹಾಗೆ ಉಪ್ಪು ಖಾರ ಸಹ. ನಾನು ಇನ್ನು ಸ್ವಲ್ಪ ಉಪ್ಪು ಹಾಕಬೇಕಾಗಿತ್ತು. ಸೊ ನಾನು ಏನು ಮಾಡ್ತೀನಿ ಅಂದರೆ ಉಪ್ಪು ಬೇಳೆ ಈ ಥರ ಹಾಕ್ಕೊಂಡು ತಿಂದ್ಬಿಡ್ತೀನಿ. ನೀವು ಉಪ್ಪು ಖಾರ ಮೊದಲೇ ಅಲ್ಲಿ ಮಿಕ್ಸ್ ಮಾಡ್ತೀರಲ್ಲ, ಸೊ ಹಾಗೆ ಉಪ್ಪು ಕರೆಕ್ಟಾಗಿದೆಯಲ್ವ ಅಂತ ಒಂದ್ಸಲ ಚೆಕ್ ಮಾಡಿ ನಂತರ ಹಾಕ್ಕೋಬೋದು. ನಂತರ ಹಾಕ್ಕೊಳ್ಳಿ, ಅವಾಗ ಇನ್ನೂ ಪರ್ಫೆಕ್ಟಾಗಿ ಚೆನ್ನಾಗಿರುತ್ತೆ. ನೀವು ಇನ್ನೂ ಖಾರ ಇಷ್ಟಪಟ್ಟಲ್ಲಿ ಇನ್ನೊಂದೆರಡು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಮಾಡಿಕೊಂಡು ತಿನ್ನಿ, ಸೂಪರಾಗಿದೆ ಫ್ರೆಂಡ್ಸ್. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು. ಇದೇ ಥರ ಡಿಫ್ರೆಂಟ್ ಅಡುಗೆಗಳ ಜೊತೆ ನಾನು ನಿಮ್ಮ ಮುಂದೆ ಬರ್ತಾ ಇರ್ತೀನಿ. ಸೊ ನನ್ನ ಡಿಫ್ರೆಂಟ್ ಅಡುಗೆ ನೀವು ನೋಡಬೇಕು ಅಂದರೆ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಬಾಯ್.